ಸರ್ ಇದು ರ್ಯಾಪಿಡೋ ಅಂದರೆ ಬೈಕ್ ಟ್ಯಾಕ್ಸಿ ಎಲ್ಲ ಬಂದ್ ಆಗಿದೆ, ಬಿಸ್ನೆಸ್ ಎಲ್ಲ ಹೇಗಿದೆ? ನಾರ್ಮಲ್ ಆಗಿದೆ ಮೇಡಮ್. ಬಿಗ್ನೆಸ್ ಇವಾಗ ಮೊದಲೇನು ನಡೀತಾ ಇತ್ತು ಅದೇ ರೀತಿ ನಡೀತಾ ಇದೆ ಹೊರತು ಬಿಗ್ನೆಸ್ಸಲ್ಲೇನು ವ್ಯತ್ಯಾಸ ಇಲ್ಲ. ಏನು ಬೆಟರ್ ಅಂತ ಅನ್ನಿಸ್ತಾ ಇಲ್ಲ ಮುಂಚೆಗಿಂತ? ನಾರ್ಮಲಾಗಿ ಮೊದಲೇನು ನಡೀತಾ ಇತ್ತು ಅದೇ ನಡೀತಾ ಇದೆ. ಇವಾಗ ಕೆಲವು ಕಡೆ ಹೇಳ್ತಾರೆ ಬಿಗ್ನೆಸ್ ಜಾಸ್ತಿ ನಡೀತಾ ಇದೆ, 1 to ಡಬಲ್ ವಸೂಲಿ ಮಾಡ್ತಾರೆ ಅಂತ. ಯಾರೂ ಕೂಡ 1 to ಡಬಲ್ ವಸೂಲಿ ಮಾಡೋಕ್ಕಾಗಲ್ಲ. ಎಲ್ಲೋ 100ಕ್ಕೆ ಯಾರೋ ಒಬ್ಬರು ತೊಗೊಬೋದು, 100 ಜನನೂ ಒಂದೇ ಥರ ಇರಲ್ಲ. ಕೆಲವರು ಎಲ್ಲ ಕಡೆಯೂ ಎಲ್ಲ ವರ್ಗದಲ್ಲೂ ಇದ್ದಾರೆ. ಒಂದು 4 ಜನ ಮೀಟ್ರಿಗೆ ಹೋರಿಸಿದ್ರೆ ಇನ್ನೂ 4 ಜನ ಆನ್ಲೈನ್ ಬುಕ್ಕಿಂಗ್ ಬಂದಿರೋದು ಎಲ್ಲ ಆನ್ಲೈನಲ್ಲೇ ಡ್ಯೂಟಿ ಮಾಡ್ತಾಯಿದ್ದಾರೆ ಹೊರತು ಇವತ್ತೊಂದು ದಿನ ಪಬ್ಲಿಕ್ ಕೂಡ ತುಂಬಾ ಎಲ್ಲ ಬರ್ತಾ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾರೆ ಹೊರತು ಯಾರು ಕೂಡ ಬುಕ್ಕಿಂಗ್ ಮಾಡಿಕೊಂಡು ಮನೆ ಬಾಗಿಲಿಗೆ ಇವಾಗ ಗಾಡಿ ಹೋಗಬೇಕಾದ್ರೆ ಯಾರು ರೋಡಿಗೆ ಬಂದು ಕೈ ಹಾಕಲ್ಲ ಮೀಟ್ರಿಗೆ. ಈಗ ನೋಡಿ, ನಾವು ಬೆಳಗ್ಗೆಯಿಂದ ನಾವು ಕೂಡ ಎಲ್ಲ ಕಡೆ ಗಾಡಿಗಳ ಚೆಕಿಂಗ್ ಇದೆ, ಗಾಡಿಗಳು ಹಿಡಿತಾ ಇದ್ದಾರೆ. ಬಟ್ ರೋಡ್ಗೆ ಬಂದು ಯಾರೂ ಸಾರ್ವಜನಿಕರು ಕೈ ಹಾಕಲ್ಲ. ಸಾರ್ವಜನಿಕರು ಬಂದು ಕೈ ಹಾಕಿದ್ರೆ ನಾವು ಆನ್ಲೈನ್ ಬುಕ್ಕಿಂಗು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಫ್ರೀಯಾಗಿ ನಾವೇನು ಮೀಟ್ರ್ ಇದೆ ಆ ಮೀಟ್ರ್ ದರಕ್ಕೆ ನಾವು ಸರ್ವಿಸ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಈ ಏನಿದೆ ಈ ಚಾಲಕರ ವರ್ಗಕ್ಕೆ ಒಂದು ಕೆಟ್ಟ ಕಳಂಕ ಬರ್ತಾಯಿದೆ. ಅಂಥವ್ರನ್ನ ನಾವೇ ಅವ್ರನ್ನ ದೂರ ಇಡಬೇಕು ಅನ್ನೋದು ಒಂದು ನಮ್ಮ ಸುಮಾರು ಹಲವಾರು ಸಂಘಟನೆ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಪೀಸ್ ಆಟೋ ನಾರಾಯಣಗೌಡರು ಇದ್ದಾರೆ, ಎಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ನಮ್ಮ ಸಂಘಟನೆಗಳಲ್ಲಿ ಅವ್ರು ಹೇಳೋದೇ ಒಂದೇ, ಯಾರು ಕೂಡ ನೀವು ರೆಫ್ಯೂಸ್ ಮಾಡಬೇಡಿ, ಗಲಾಟೆ ಮಾಡಬೇಡ್ರಿ, ಪ್ಯಾಸೆಂಜರ್ನ ನಾವು ಎಷ್ಟು ಸುರಕ್ಷವಾಗಿ ಡ್ರಾಪ್ ಮಾಡಬೇಕು ಅಷ್ಟು ಮಾತ್ರ ಮಾಡಿ, ಈ ಮೀಟ್ರ್ ಹಾಕ್ಕೊಂಡು ಗಾಡಿ ಓಡಿಸಿ ಅಂತ ನಾವು ಕೂಡ ಹಲವಾರು ಸರಿ ಹೇಳ್ತಾನೆ ಇರ್ತೀವಿ. ಇವಾಗ ಏನಾಗಿದೆ ಅಂದರೆ ಕೆಲವರು ಹೊಸ್ದಾಗಿ ಬಂದಿರೋಂಥ ಇನ್ನು ಚಿಕ್ಕ ಹುಡುಗರು ಕೂಡ ಎಲ್ಲ ಗಾಡಿಗೆ ಬಂದಿದ್ದಾರೆ. ಯಾರೋ ಒಬ್ಬರು ಮಾಡೋ ತಪ್ಪಿಗೆ ತುಂಬ ಹಲವಾರು ಜನಕ್ಕೆ ಇದು ನಮಗೆ ಒಂದು ಕೆಟ್ಟ ಕಳಂಕ ಬರ್ತಾಯಿದೆ. ಈಗ ನಾನು ಆಟೋ ಡಿಪಾರ್ಟ್ಮೆಂಟಿಗೆ ಬಂದು 20 ವರ್ಷ ಆಗಿದೆ. ಇಷ್ಟು ವರ್ಷ ನಾವು ಗಾಡಿ ಸರ್ವಿಸ್ ಕೊಡ್ತಾಯಿದ್ದೀವಿ. ಇವತ್ತವರೆಗೂ ನಾವು ಈ ಥರ ಯಾವುದೇ ಥರ ಒಂದು ಇಷ್ಟು ನಮಗೆ ಟೆನ್ಷನ್ ಇರಲಿಲ್ಲ. ಈಗ ನೋಡಿ, ಪ್ರತಿಯೊಂದು ಕಡೆ ಬೆಳಗ್ಗೆಯಿಂದ ನಮ್ಮ RTO ಇನ್ಸ್ಪೆಕ್ಟರ್ಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ಕಡೆಗೂ ಚೆಕಿಂಗ್ ಮಾಡ್ತಾಯಿದ್ದಾರೆ. ಮಾಡೋದು ತುಂಬ ಒಳ್ಳೆಯದು. ಇನ್ಶೂರೆನ್ಸ್ ಇಲ್ಲ ಅಂದರೆ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ, ಯೂನಿಫಾರ್ಮ್ ಇಲ್ಲ ಅಂದರೆ ಕೇಸ್ ಹಾಕಲಿ, ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಎಷ್ಟೋ ಜನ ಯೂನಿಫಾರ್ಮ್ ಹಾಕಲ್ಲ, ಅಂಥವ್ರನ್ನ ನಾವೇ ಹಿಡ್ಕೊಟ್ಟಿದ್ದೀವಿ. ಈಗ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ತುಂಬ ಚೆನ್ನಾಗಿದೆ. ಆ ಟ್ರಾಫಿಕಲ್ಲಿ ಎಷ್ಟೋ ಗಾಡಿಗಳಿಗೆ ನಾವೇ ಪೊಲೀಸ್ನವ್ರಿಗೆ ಹೇಳ್ತೀವಿ, ಸರ್ ಇವ್ನ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ಅವನ ಮೇಲೆ ಕೇಸ್ ಹಾಕಿ. ಎಷ್ಟೋ ಡ್ರೈವರ್ಗಳಿಗೆ ನಾವೇ ವಾರ್ನಿಂಗ್ ಮಾಡ್ತೀವಿ. ಇಲ್ಲಿ ಯಾರನ್ನ ಈ ಕಡೆ ಬಂದರೆ ಯೂನಿಫಾರ್ಮ್ ಇಲ್ದಿರ ನಾವೇ ಕರೆದು ಹೇಳ್ತೀವಿ, ಯೂನಿಫಾರ್ಮ್ ಹಾಕ್ಕೊಂಡು ಗಾಡಿ ಓಡಿಸ್ರಪ್ಪ, ಯೂನಿಫಾರ್ಮ್ ಇಲ್ದಿರ ಗಾಡಿ ಓಡಿಸೋದ್ರಿಂದ ನಿಮಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು. ಇವಾಗ ಏನಾಗಿದೆ ಅಂದರೆ, ಹೋಗ್ತಾರೆ ಒಂದು 50,000 ಕೊಡ್ತಾರೆ, ದುಡ್ಡು ಕೊಟ್ಟು ಗಾಡಿ ತರ್ತಾರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರ ಪಾಡ್ಗೆ ಅವ್ರು ಗಾಡಿ ತೊಗೊಂಬಂದು ಗಾಡಿ ಓಡಿಸ್ತಾ ಇರ್ತಾರೆ. ಈಗ ಆನ್ಲೈನು ಓಲಾ ಇದೆ, ಊಬರ್ ಇದೆ, ರ್ಯಾಪಿಡೋ ಇದೆ, ಎಲ್ಲ ಇದೆ. ಈಗ ನೋಡಿ, ಆನ್ಲೈನ್ ಬುಕ್ಕಿಂಗ್ ಇವಾಗ ಹೊಡಿಬಾರ್ದು ಅಂತ ಇದು ಮಾಡಿದ್ದಾರೆ. ಈಗ ಆನ್ಲೈನ್ ಸಂಸ್ಥೆನೇ ಸ್ಟಾಪ್ ಮಾಡಿಬಿಡ್ಲಿ ಬಿಡಿ. ನಮಗೆ ಓಲಾ ಊಬರು ಬೇಡವೇ ಬೇಡ, ಪಬ್ಲಿಕ್ ರೋಡಿಗೆ ಬರ್ತಾರೆ, ನಮಗೂ ಒಂದು ಖುಷಿನೇ. ಮೀಟ್ರ್ ಹಾಕ್ಕೊಂಡು ಗಾಡಿ ಓಡಿಸ್ತೀವಿ, ಒಳ್ಳೆ ಸಾರ್ವಜನಿಕರಿಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ. ನಮ್ಮ ಆಟೋದಲ್ಲಿ ಒಳ್ಳೆ ತುಂಬ 100ಕ್ಕೆ 90% ಒಳ್ಳೆಯವರಿದ್ದಾರೆ, 10% ಕೆಟ್ಟವರಿದ್ದಾರೆ. ಯಾರು ಒಳ್ಳೆಯವರು ಅಂತಲೂ ನಾವು ಹೇಳಲ್ಲ. ಅದರಲ್ಲಿ ಯಾರೋ ಒಬ್ಬರು ಮಾಡೋದಕ್ಕೆ ಇಷ್ಟು ನಮಗೆ ಕೆಟ್ಟ ಹೆಸರು ಬರ್ತಾಯಿದೆ. ಸರ್ ಇದೇ ಒಂದು ಟೈಮಲ್ಲಿ ಕೋರ್ಟು ಕೂಡ ಬೇಡ, ಬೈಕ್ ಟ್ಯಾಕ್ಸಿ ಇತ್ತು, ಗೌರ್ಮೆಂಟ್ ಕೂಡ ಬೇಡ ಅಂತ ಬ್ಯಾನ್ ಮಾಡ್ತು. ಆದರೆ ಒಂದು ಒಳ್ಳೆ ಸ್ಥಾನದಲ್ಲಿ ಇರುವಂತಹ ಲಾಯರ್ ಅಂದ್ಕೊಂಡಿರುವಂತಹ ಜಗದೀಶ್ ಅವರು ಆಟೋದವ್ರ ವಿರುದ್ಧ ಮಾತಾಡ್ತಿದ್ರು. ವಿಡಿಯೋಗಳೆಲ್ಲ ನೋಡಿದ್ರಾ? ವಿಡಿಯೋ ನೋಡಿದ್ದೀವಿ. ಲಾಯರ್ ಜಗದೀಶ್ ಅವರು ಕೂಡ ಆಟೋದವ್ರ ಪರವಾಗಿ ಮಾತಾಡಿದ್ದಾರೆ. ಬಟ್ಟು ಈಗ ನಾವು ಇನ್ನೊಂದು ಹೇಳಬೇಕು ಅಂದರೆ, ನಾವು ಅದನ್ನು ತಿಳ್ಕೊಂಡಿರಬೇಕು. ನಾವು ಅದನ್ನು ತಿಳ್ಕೊಂಡಿದ್ರೆ ನಾವು ಅವ್ರ ಬಗ್ಗೆ ಮಾತಾಡ್ಬೋದು. ಈಗ ಲಾಯರ್ ಜಗದೀಶ್ ಅವ್ರು ಹೇಳ್ತಾ ಇದ್ದಾರೆ ಆಟೋದವ್ರ ವಿರುದ್ಧ. ಈಗ ಅವರು ಮಾಡಿರೋದ್ರಲ್ಲಿ ನಾವು ಕೂಡ ಹೇಳ್ತೀವಿ, ಒಂದು ಒಳ್ಳೆ ಕೆಲಸ ಇದೆ. ಏನು ಡಾಕ್ಯುಮೆಂಟ್ ಇಲ್ದಿರ ಗಾಡಿಗಳು ಇಷ್ಟು ವರ್ಷ ನೋಡಿ, ಹೊರಗಡೆಯಿಂದ ಬಂದಿರುವಂಥವ್ರು ತುಂಬ ಜನ ಡಾಕ್ಯುಮೆಂಟ್ಸೇ ಇಟ್ಟಿಲ್ಲ, ಅವ್ರ ಹತ್ರ ಯೂನಿಫಾರ್ಮ್ ಹಾಕಲ್ಲ, ಗಾಡಿ ಓಡಿಸ್ತಾ ಇದ್ದಾರೆ. ಇವಾಗ ಗಾಡಿ ಹಿಡಿಯೋದಾದ್ರೆ ನಮಗೂ ಕೂಡ ಒಂದು ಒಳ್ಳೆ ಕಡೆ ಹೋದರೆ ಒಂದು ಖುಷಿ ಇದೆ. ಯಾಕೆಂದರೆ ಈ ಡಾಕ್ಯುಮೆಂಟ್ ಇಲ್ದಿರೋ ಗಾಡಿಗಳು ಎಷ್ಟೋ ಜನ ಹೊರಗಡೆ ಹೋಗ್ಬಿಡ್ತಾರೆ. ಆವಾಗ ನಮಗೂ ಕೂಡ ಚೆನ್ನಾಗಿ ಬಿಸ್ನೆಸ್ ನಡೀತೈತೆ. ನಾವು ಹೇಳೋದಿಷ್ಟೇ, ಇನ್ನೂ 100 ಜನ ಬೇಕಾದ್ರೆ ಆಟೋ ಚಾಲಕರು ಬರಲಿ. ಬಟ್ ಏನಪ್ಪ ಅಂದರೆ, ಪ್ರತಿಯೊಬ್ಬರು ಗಾಡಿ ಡಾಕ್ಯುಮೆಂಟ್ಸು, ಇನ್ಶೂರೆನ್ಸ್ ಆಗಿರಲಿ, ಪರ್ಮಿಟ್ ಆಗಿರಲಿ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವರು ಲೈನ್ ಮೇಲೆ ಬರಲಿ, ಮೀಟ್ರ್ ಹಾಕ್ಕೊಂಡು ಗಾಡಿ ಓಡಿಸ್ಲಿ ಅಂತ ನಾವು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂದರೆ ಅವ್ರ ಮಾತುಗಳನ್ನೆಲ್ಲ ಒಪ್ಕೋತೀರಾ ನೀವು? ಮೇಡಮ್, ಈಗ ಎಲ್ಲ ಮಾತು ಒಪ್ಕೊಳಕ್ಕಾಗಲ್ಲ.
ಈಗ ಯಾರೋ ಒಬ್ಬ ತಪ್ಪು ಮಾಡ್ದ ಅಂದರೆ ಎಲ್ರೂ ಅದು ವರ್ಗಕ್ಕೆ ಅದು ಈಗ ಆಟೋ ಸಂಘದಕ್ಕೆ ಎಲ್ಲರಿಗೂ ಅದು ಕೆಟ್ಟ ಹೆಸರು ಬರುತ್ತೆ. ನಾವು ಒಬ್ರಿಗೋಸ್ಕರ ನಾವು ಇದು ಮಾಡೋಕ್ಕೆ ಹೋಗ್ಬಾರ್ದು. ಯಾರೋ ಒಬ್ಬ ಮಾಡಿದ್ದಾನೆ ಅಂದರೆ ಅದು ತಪ್ಪು, ಎಲ್ರಿಗೂ ಮಾಡೋ ತಪ್ಪಾಗುತ್ತೆ. ಈಗ ಅವರು ಲಾಯರ್ ಜಗದೀಶ್ ಅವ್ರು ಹೇಳ್ತಾ ಇದ್ದಾರೆ ಆಟೋ ವರ್ಗನೇ ಸರಿಯಿಲ್ಲ ಅಂತ. ಆಟೋ ವರ್ಗನೇ ಸರಿಯಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಯಾರೋ ಒಬ್ಬ ಮಾಡೋದಕ್ಕೆ ನಾವು ಎಲ್ರೂ ದೂಸಕ್ಕೆ ಹೋಗ್ಬಾರ್ದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.